ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಟ್ಸ್ ಮೈ ಜಾಬ್ ಅಡ್ಡಾ. ಸೊ ಇವತ್ತು ನಾನು ನಿಮಗೆ ಹೊಸದಾಗಿ ಒಂದು ನೇಮಕಾತಿಯ ಬಗ್ಗೆ ಇಲ್ಲಿ ನಾನು ವಿವರ ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ನೇಮಕಾತಿ ಬಂದು ಪಂಚಾಯತ್ ರಾಜ್ ಇಲಾಖೆಯಿಂದ ಬಂದಿದೆ. ಸೊ ಇದು ನೀವು ನೋಡ್ಬೋದು 16/2/2024. ಸೊ ಇದು ಹೊಸ ಅಧಿಸೂಚನೆ ಆಗಿರುತ್ತೆ. ಸೊ ಯಾವ್ಯಾವ ಹುದ್ದೆಗಳು ಅಂತ ಕೂಡ ನಾನು ನಿಮಗಿಲ್ಲಿ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೂ ಇನ್ನು ಮುಂದೆ ನಿಮಗೆ ಪ್ರತಿದಿನವೂ ಕೂಡ ಒಂದಿಲ್ಲ ಅಂತಾನೆ 2 ಜಾಬ್ ನೋಟಿಫಿಕೇಷನ್ಸ್ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗೆ ಬೇರೆ ಕ್ಲಾಸಸ್ ಕೂಡ ನಡೀತಾ ಹೋಗುತ್ತೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡೋದಾದರೆ ಫಸ್ಟು ಸೊ ಇಲ್ಲಿ ಒಂದು ಪ್ರಸ್ತಾವನೆ ಏನಕ್ಕೆ ಬಂದಿದೆ ಅಂತಂದರೆ, ಟೋಟಲ್ 300 ಹುದ್ದೆಗಳಿಗೆ ಇಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಇದು ಬಂದು ನೇರ ನೇಮಕಾತಿನ ಅವರು ಖಾಲಿ ಇರುವ ಹುದ್ದೆಗಳಿಗೆ ನೇರ ನೇಮಕಾತಿಯಿಂದ ತುಂಬ್ಕೊಳ್ಳೋಕ್ಕೆ ಅವರು ಇಲ್ಲಿ ಪ್ರಸ್ತಾವನೆ ಹಾಕಿರೋದು. ಸೊ ನೋಡ್ಬೋದು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು. ಆ್ಯಂಡ್ ಇದು ಬಂದು SDA ಮತ್ತು FDA ಅಂದರೆ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರು. ಓಕೆ, ಸೊ ಫಸ್ಟಲ್ಲಿ ಬಾಗಲಕೋಟೆ ಬಂದು FDA ಬಂದು 1 ಹುದ್ದೆ ಇದೆ, SDA ಬಂದು 6 ಹುದ್ದೆ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 0, SDA ಬಂದು 3 ಹುದ್ದೆ ಇದೆ. ಸೊ ನೋಡ್ಬೋದು ನೀವು, ಮಿನಿಮಮ್ ಸ್ವಲ್ಪ ಹುದ್ದೆಗಳು ಇದ್ದೇ ಇದೆ. ಓಕೆನಾ. ಬೆಂಗಳೂರು ನಗರದಲ್ಲಿ FDA 1 ಹುದ್ದೆ, SDA ಬಂದು 5 ಹುದ್ದೆಗಳು. ದಕ್ಷಿಣ ಕನ್ನಡದಲ್ಲಿ 6 ಹುದ್ದೆ FDA ಹುದ್ದೆಗಳಾಗಿರುತ್ತೆ, 13 SDA ಹುದ್ದೆಗಳು. ಬೆಳಗಾವಿ 1 FDA, 4 SDA ಹುದ್ದೆಗಳಾಗಿರುತ್ತೆ. ಚಿಕ್ಕಮಗಳೂರಲ್ಲಿ 6 FDA, 13 SDA ಆಗಿರುತ್ತೆ. ಚಿತ್ರದುರ್ಗ 4 FDA, 4 SDA. ವಿಜಯಪುರ 4 FDA, 13 SDA. ಚಾಮರಾಜನಗರ 4 FDA ಮತ್ತು 9 SDA ಹುದ್ದೆಗಳು ಆಗಿರುತ್ತೆ. ದಾವಣಗೆರೆಯಲ್ಲಿ 2 FDA, 7 SDA ಹುದ್ದೆಗಳು ಖಾಲಿ ಇರುತ್ತೆ. ಮತ್ತು ದಾವಣಗೆರೆಯಲ್ಲಿ 1, ಹಾಗೆ ದಾವಣಗೆರೆಯಲ್ಲಿ 1 FDA ಹಾಗೂ 7 SDA ಹುದ್ದೆಗಳು ಖಾಲಿ ಇದೆ. ಸೊ ಹಾಗೇನೇ ಗದಗದಲ್ಲಿ 4 FDA, 10 SDA ಹುದ್ದೆಗಳು ಖಾಲಿ ಇದೆ. ಹಾಸನದಲ್ಲಿ 4 FDA, 16 SDA. ಹಾವೇರಿಯಲ್ಲಿ 7 FDA, 10 SDA. ಕೊಡಗುವಲ್ಲಿ 4 FDA, 7 SDA ಹುದ್ದೆಗಳು. ಮತ್ತು ಕೋಲಾರದಲ್ಲಿ 4 FDA ಮತ್ತು 6 SDA ಹುದ್ದೆಗಳು ಖಾಲಿ ಇದೆ. ಮಂಡ್ಯದಲ್ಲಿ 4 FDA ಹಾಗೂ 9 SDA ಹುದ್ದೆಗಳು ಖಾಲಿ ಇದೆ. ಆ್ಯಂಡ್ ಮೈಸೂರಲ್ಲಿ ಒಂದು 4 FDA ಹಾಗೂ 9 SDA ಹುದ್ದೆಗಳು ಖಾಲಿ ಇದೆ. ಶಿವಮೊಗ್ಗದಲ್ಲಿ 7 FDA ಹಾಗೂ 9 SDA ಹುದ್ದೆಗಳಲ್ಲಿ ಖಾಲಿ ಇದೆ. ತುಮಕೂರಿನಲ್ಲಿ 9 FDA, 12 SDA ಹುದ್ದೆಗಳು ಖಾಲಿ ಇದೆ. ಉಡುಪಿಯಲ್ಲಿ 4 FDA, 9 SDA ಹುದ್ದೆಗಳು. ಮತ್ತು ಚಿಕ್ಕಬಳ್ಳಾಪುರದಲ್ಲಿ 4 FDA, 5 SDA ಹುದ್ದೆಗಳು. ರಾಮನಗರದಲ್ಲಿ 6 FDA ಹಾಗೂ 3 SDA ಹುದ್ದೆಗಳು. ಉತ್ತರ ಕನ್ನಡದಲ್ಲಿ 11 FDA ಹಾಗೂ 11 SDA ಹುದ್ದೆಗಳು ಖಾಲಿ ಇದೆ. ಸೊ ಒಟ್ಟು 100 FDA ಹುದ್ದೆಗಳು ಅಂದರೆ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳು ಖಾಲಿ ಇದೆ, ಹಾಗೂ 200 SDA ಹುದ್ದೆಗಳು ಅಂದರೆ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು ಇಲ್ಲಿ ಖಾಲಿ ಇದೆ. ಸೊ ಟೋಟಲ್ಲು 300 ಹುದ್ದೆಗಳಿಲ್ಲಿ ನಮ್ಮ ಒಂದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅವರು ಹೇಳ್ತಿರೋದು. ಓಕೆನಾ. ಸೊ ಇಲ್ಲಿ ಬಂದು ನೀವೇನು ಅಂತಂತಂದರೆ ಆದೇಶದ ಪ್ರಕಾರ ಭರ್ತಿನ ಅವರು ಮಾಡ್ಕೊತಾರೆ. ಮತ್ತು ಇದು ಆನ್ಲೈನ್ ಪ್ರಸ್ತಾವನೆ ಸಲ್ಲಿಕೆ ಕುರಿತಂತೆ ಆನ್ಲೈನಲ್ಲಿ ಹೇಗೆ ನೀವು ಅರ್ಜಿಗಳನ್ನ ಸಲ್ಲಿಸಬೇಕು, ಆರ್ಎಲ್ಸ್ ಏನು ಪ್ರೊಸೀಜರ್ ಇರುತ್ತೆ ಅದ್ರ ಬಗ್ಗೆ ಎಲ್ಲನೂ ಇನ್ನು 15 ಡೇಸಲ್ಲಿ ನಿಮಗೆ ಮಾಹಿತಿನ ಕೊಡ್ತೀವಿ ಅನ್ನೋ ಒಂದು ಇದನ್ನು ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಇಲ್ಲಿ ಹೇಳ್ತಾ ಇದೆ. ಓಕೆ, ಸೊ ಇದಿಷ್ಟು ಬಂದು ಒಂದು ಮಾಹಿತಿಯಾಗಿರುತ್ತೆ. ನೀವು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಇದ್ದೀರಾ, ಆರ್ಎಲ್ಸ್ ಯಾವ್ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ ನೋಡಿಕೊಂಡು ನೀವು ಅಪ್ಲೈನ ಮಾಡಿ. ಸೊ ಇದಲ್ದೇ ಪಂಚಾಯತ್ ರಾಜ್ ಆಫೀಸರ್ಗೆ ಯಾವ್ಯಾವ ಬುಕ್ಸ್ ರೆಫರ್ ಮಾಡಬೇಕು, ಆರ್ಎಲ್ಸ್ ಕ್ವೆಶನ್ ಪೇಪರ್ ಏನಾದ್ರು ಡಿಸ್ಕಷನ್ ಮಾಡಬೇಕು ಅಂತ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಹತ್ರ ಓಲ್ಡ್ ಕ್ವೆಶನ್ ಪೇಪರ್ಸ್ ಇದೆ, ಬೇಕಿದ್ರೆ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.